ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರ. ಸ್ಪರ್ಧಾಕಾಸಿ ಅಕಾಡೆಮಿ ಮತ್ತು ಶಿಕ್ಷಕರ ಸಮನ್ವಯ ವೇದಿಕೆ ನಿರಂತರವಾಗಿ 3 ವರ್ಷಗಳ ಕಾಲ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದಿದೆ. ಸ್ನೇಹಿತರೆ, HSRದು ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿದು ವೃಂದ ಮತ್ತು ನೇಮಕಾತಿ ನಿಯಮಗಳು ಬಾಕಿ ಇತ್ತು. ಸೊ ಇದಾದಮೇಲೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸು ಸ್ಟಾರ್ಟ್ ಆಗುತ್ತೆ ಅಂತೇಳಿ ಹಿಂದೆ ಹೇಳಿದ್ದೆ ನಿಮಗೆ. ಸೊ ಇದು ಸ್ವಲ್ಪ ಬರಲಿಕ್ಕೆ ಒಂದು ವಾರಗಳ ಕಾಲ ಹೆಚ್ಚು ಕಡಿಮೆ ಆಗಿದೆ. ಅದು ಏನಕ್ಕಾಗಿ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಕೊನೆಗೂ ಸಾಕಷ್ಟು ಸ್ಪರ್ಧಾ ಆಕಾಂಕ್ಷಿಗಳಿಗೆ ಒಂದು ಜೀವನಕ್ಕೆ ಇದು ಬೆಳಕಾಗಿ ಆಗತ್ತೆ. ಯಾಕಂತಂದರೆ ಎಷ್ಟೋ ಡಿಗ್ರಿ ಆಸ್ಪಿರೆಂಟು ಅಂದರೆ ಈ ಹಿಂದೆ ಕರೆಸ್ಪಾಂಡೆನ್ಸ್ ಮಾಡ್ಕೊಂಡವರು, ಆಮೇಲೆ ಹಿಂದೆ ಓಲ್ಡ್ ಏನು ಸ್ಟೂಡೆಂಟ್ ಇದಾರಲ್ಲ ಅಂಥವ್ರಿಗೆ, ಆಕಾಂಕ್ಷಿಗಳು ಏನಿದಾರಲ್ಲ ಅಂಥವ್ರಿಗೆ ಒಂದು ದಾರಿದೀಪ ಆಗಿ ಇದು ಪರಿಣಮಿಸುತ್ತೆ. ಬ್ಯಾಕಪ್ ಸ್ಕೋರ್ ಏನಾಗುತ್ತೆ ಅಂದರೆ ಡಿಗ್ರಿಯಲ್ಲಿ ಮತ್ತು BEd ಅಲ್ಲಿ ಕಡಿಮೆ ಇರೋದ್ರಿಂದ ಸಾಕಷ್ಟು ಸ್ಪರ್ಧಾಕಾಂಕ್ಷಿಗಳಿಗೆ ಇದು ಮಾರಕ ಆಗಿತ್ತು. ಅಂದರೆ ಬ್ಯಾಕಪ್ ಸ್ಕೋರ್ನ ಕನ್ಸಿಡರ್ ಜಾಸ್ತಿ ಮಾಡ್ತಿದ್ರು 30%. ಇವಾಗ ಅದು ಏನಪ್ಪ ಅಂತಂದ್ರೆ 85% CET, 13% ಡಿಗ್ರಿ, 2% ಏನಪ್ಪ ಅಂತಂದ್ರೆ ಅಲ್ಲಿಗೆ BEd ಅನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಒಂಚೂರು ಇಲ್ಲಿ ವ್ಯತ್ಯಾಸ ಆಗಬೇಕಾಗಿತ್ತು. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ನಾನು ಏನು ಆಗಬೇಕು ಅಂತೇಳಿ. 90% CET, 10% ಅಲ್ಲಿ ಡಿಗ್ರಿ, 8%, 2% ಏನಪ್ಪ ಅಂತಂದ್ರೆ BEd ಆಗಬೇಕಾಗಿತ್ತು. ಬಟ್ ಇರ್ತಾರಲ್ಲ ಒಂದಿಷ್ಟು ಸ್ವಲ್ಪ ಕಡ್ಡಿ ಅಲ್ಲಾಡ್ಸೋರು, ಇದು ಡಿಲೇ ಆಯಿತು. ಅದ್ರ ಜೊತೆಗೇನೆ ಬಂದಿತ್ತಂದ್ರೆ ಅದೇ ಪ್ರಕಾರ ಹಾಕಿತ್ತು. ಬಟ್ ಈಗೂ ಏನಪ್ಪ ಅಂದರೆ ಇದನ್ನು ನಾವು ಮಾಡಿಸ್ಬೋದು. ಸ್ನೇಹಿತರೆ, ನಿಮಗೆ 1 ವರ್ಷಗಳಿಂದ ನಾನು HSR ಸಂಬಂಧಪಟ್ಟಂತೆ 1 ವರ್ಷಗಳಿಂದ ಮಾಹಿತಿ ಕೊಟ್ಟಿದ್ದೀನಿ. ಈ ಬಾರಿ TET ಇಲ್ಲ, PG ಇಲ್ಲ ಅಂತೇಳಿ. ಅದ್ರ ಪ್ರಕಾರವಾಗಿ ಅದೇ ಒಂದು ರೀತಿಯಲ್ಲೇ ಇದೇನಪ್ಪ ಅಂದ್ರೆ C&R ಬಂದಿದೆ. TET ಮತ್ತು PG ಈ ಒಂದು ರಿಕ್ರೂಟ್ಮೆಂಟ್ಗೆ ಕನ್ಸಿಡರ್ ಮಾಡೋಂಗಿಲ್ಲ. ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಕನ್ಸಿಡರ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಇದಾದಮೇಲೆ ಈ ದೈಹಿಕ ಶಿಕ್ಷಕರು 19 ವರ್ಷ ದೈಹಿಕ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಈ ಬಾರಿ ದೈಹಿಕ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಮುಂದಾಗಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ಏನು ಪ್ಯಾಟರ್ನ್ ಇದೆ ಅದೇ ಪ್ಯಾಟರ್ನ್ ದೈಹಿಕ ಶಿಕ್ಷಕರಿಗಿದೆ. ಅಲ್ಲಿ CPEd ಮತ್ತು ಗ್ರೇಡ್ 1, ಗ್ರೇಡ್ 2 ಅಂತೇಳಿ 2 ಬರ್ತಾವ. ಅಲ್ಲಿ 1 ರಿಂದ 8ನೇ ತರಗತಿಯ ಶಿಕ್ಷಕರು, ಅಲ್ಲಿ ಅವರಿಗೆ PUC 13%, ಅಂದರೆ ಈ CPEd 2%, ಇನ್ನುಳಿದಂಥದ್ದು ಏನಪ್ಪ ಅಂದರೆ 85% CETನ ಕನ್ಸಿಡರ್ ಮಾಡ್ತಾರೆ. ಇನ್ನು ಹೈಸ್ಕೂಲ್ ಶಿಕ್ಷಕರು, ಹೈಸ್ಕೂಲ್ ದೈಹಿಕ ಶಿಕ್ಷಕರಿಗೆ 85% CET, 13% ಡಿಗ್ರಿ, ಆಮೇಲೆ 2% BEd ಅನ್ನು ಕನ್ಸಿಡರ್ ಮಾಡುವಂಥದ್ದು. ಸೊ ಅಲ್ಲಿ ನಾನು ಈ ವಿಚಾರವನ್ನು CET ಆಗತ್ತೆ ಅಂತೇಳಿ ಅಂದರೆ 1 ರಿಂದ 8ನೇ ತರಗತಿಯ ದೈಹಿಕ ಶಿಕ್ಷಕರಿಗೆ CET ಆಗತ್ತೆ ಅಂತೇಳಿ ಮುಂಚೆ ನಾನು ಹೇಳಿದ್ದೆ. ಅದೇ ಪ್ರಕಾರವಾಗಿ ಅವರು CETಗೆ ಕನ್ಸಿಡರ್. ಹಿಂದೆ ಭಾಳಷ್ಟು ಶ್ರಮವನ್ನು ಹಾಕಿದ್ದೀವಿ, ಸಾಕಷ್ಟು ಶ್ರಮವನ್ನು ಹಾಕಿದ್ದೀವಿ. ಆದರೆ ಇದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ತುಂಬ ಪೋಸ್ಟ್ಗಳು ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪೋಸ್ಟ್ಗಳು ಖಾಲಿ ಇದೆ. ಮತ್ತು ಒಂದು ಒಳ್ಳೆಯ ಮಾರ್ಗದರ್ಶನ ಬೇಕಾದರೆ ನಮ್ಮ ಸಂಸ್ಥೆ ನಿಮ್ಮ ಬೆನ್ನಿಂದಿಗಿದೆ. ಆಮೇಲೆ ಈ ವಿಶೇಷವಾಗಿ ದೈಹಿಕ ಶಿಕ್ಷಕರಿಗೆ ಒಂದು ಒಳ್ಳೆಯ ಅವಕಾಶ. ಯಾರೆಲ್ಲ ನೀವು CPEd, BPEd ಮುಗಿಸ್ಕೊಂಡು ಕೂತಿದ್ದೀರಿ, ಸೊ ಒಂದು ಒಳ್ಳೆಯ ಅವಕಾಶ ಇದೆ. ದೈಹಿಕ ಶಿಕ್ಷಕರಿಗೂ ಸಹ ಏನಪ್ಪ ಅಂದ್ರೆ ನಮ್ಮಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ತರಬೇತಿ ಇದೆ. ಆಮೇಲೆ ಇದನ್ನು ನಾವೇನಕ್ಕೆ ಪ್ರಯತ್ನ ಮಾಡಲಿಕ್ಕೆ ಯಾವಾಗ ಹೊರಟಿದ್ದೀವಿ ಅವಾಗ ಏನಪ್ಪ ಅಂದ್ರೆ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ, ಅಂದರೆ ತೆಗಳಿದಂಥ ಮತ್ತು ಹೊಗಳಿದಂಥ ಎಲ್ಲ ಒಂದು ಆಸ್ಪಿರೆಂಟ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ಪರ್ಧಾಕಾಸಿ ಅಕಾಡೆಮಿ ಪಬ್ಲಿಸಿಟಿಯನ್ನು ತೆಗೆದುಕೊಳ್ಳುವಂಥದ್ದಲ್ಲ, ಸೊ ಮಾಡಿ ತೋರಿಸುವಂಥದ್ದು ಅಂಥೇಳಿ ಇದೇ ಒಂದು ನಿದರ್ಶನ ಸಾಕು. ಆಮೇಲೆ ಇದನ್ನು ಇಟ್ಕೊಂಡು ಮತ್ತೆ ಬೇರೆದವರು ನಾವು ಮಾಡಿದ್ದೀವಿ, ನಮ್ಮ ಸಂಘಟನೆಯಿಂದ ಆಯಿತು, ನಮ್ಮ ಸಂಘಟನೆ ಹಿಂಗೂ ಏನಪ್ಪ ಹತ್ರ ಸ್ಟಾರ್ಟ್ ಮಾಡ್ಕೋತಾವೆ. ಬಟ್ ರಾಜ್ಯದ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ಸೊ ಇದು ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ನಮ್ಮ ಒಂದು ಚಾನಲಲ್ಲಿ ನೀವು ಹೋಗಿ ನೋಡಿದರೆ ಗೊತ್ತಾಗುತ್ತೆ ನಾವು ಎಷ್ಟು ಪರಿಶ್ರಮ ಹಾಕಿದ್ದೀವಿ. ಆಮೇಲೆ ವಿಷಯವಾರು ಏನಪ್ಪ ಹತ್ರ ಹೈಸ್ಕೂಲಿಗೆ ಸಂಬಂಧಪಟ್ಟಂತೆ ವಿಷಯವಾರು ನಿಮಗೆ ಮಾಹಿತಿನೂ ಹೇಳಿದ್ದೀನಿ ನಾನು. ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾಕಾಸಿ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ಜಾಯ್ನ್ ಆಗ್ಬೋದು. ಮತ್ತು ಒಂದು ಉತ್ತಮವಾಗಿರ್ತಕ್ಕಂಥ ತರಬೇತಿ ಇದೆ. ನೇಮಕಾತಿಗಳು ಈ ತಿಂಗಳ ಎಂಡಿಗೆ ಆಗ್ಬೋದು ಅಥವಾ ನೆಕ್ಸ್ಟ್ ಮಂತಿಗೆ ಫಸ್ಟ್ ವೀಕಲ್ಲಿ ಆಗ್ಬೋದು ಅಂತೇಳಿ ನಿಮಗೆ ಅಪ್ಡೇಟ್ ಮಾಡ್ತಾನೆ ಬಂದಿದ್ದೀನಿ. ಸಿದ್ಧತೆಯನ್ನು ಇಲಾಖೆ ಮಾಡ್ಕೋತಾ ಇದೆ. ನೀವು ಸಿದ್ಧತೆ ಮಾಡ್ಕೊಳ್ಳಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ದಯವಿಟ್ಟು ಯಾರೆಲ್ಲ ನೀವು ಗೆಸ್ಟ್ ಟೀಚರೇ ಹೋಗ್ತಾ ಇದ್ರಿ, ದಯವಿಟ್ಟು ಗೆಸ್ಟ್ ಟೀಚರನ್ನು ಹೋಗೋದನ್ನು ನಿಲ್ಲಿಸಿ. ಆಮೇಲೆ ಗೆಸ್ಟ್ ಟೀಚರ್ಗೆ ಒಂದು ಸಮಸ್ಯೆ ಇತ್ತು, ಅಂದರೆ TET ಕಂಪಲ್ಸರಿ, ಅದು ಆದೇಶ ಬರುತ್ತೆ. ನಾನು ಅನಿವಾರ್ಯ ಕಾರಣಕ್ಕಾಗಿ ಈಗ ನಮ್ಮ ಲೊಕೇಶನಲ್ಲಿ ಅಂದರೆ ನಮ್ಮ ಊರಲ್ಲಿದ್ದೀನಿ, ಹಾಗಾಗಿ ನಿಮಗೆ ಮಾಹಿತಿ ಕೊಡೋಕ್ಕಾಗಿಲ್ಲ ನನಗೆ. ಅದ್ರದ್ದು ಏನಪ್ಪ ಅಂದ್ರೆ ಗೆಸ್ಟ್ ಟೀಚರ್ದು ಆದೇಶ ಮಾಡಿಸುವಂಥ. ಅಲ್ಲೂ ಏನಪ್ಪ ಅಂದ್ರೆ ಈ ಸಂಘಟನೆಗಳು ಏನಂತ ಹೇಳ್ಕೊಂಡು ನಡೆಡ್ತಾವಲ್ಲ, ಈ ವೈಟ್ ಶರ್ಟ್ ಗಿರಾಕಿಗಳು, ಇವು ಹೋಗಿ ಏನಪ್ಪ ಅಂದ್ರೆ ಅಲ್ಲಿ ಏನು ಮಾಡಿದಾವೆ ಗೊತ್ತಿಲ್ಲ. ಆಮೇಲೆ
ಇದಕ್ಕೆ ಈ ಬ್ಯಾಕಪ್ ಸ್ಕೋರ್ಗೆ ಈಗ 85 13 5 ಆಗೈತಲ್ಲ, ಇದಕ್ಕೂ ಏನಪ್ಪ ಅಂದ್ರೆ ಒಂದಿಷ್ಟು ಅವೇ ಕಾರಣ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ 98 2 ಆಗಬೇಕಾಗಿತ್ತು. ಬಟ್ ಇದನ್ನು ನಾವು ಮಾಡಿಸ್ಬೋದು. ಇವಾಗ ಏನು ಮಾಡಿಸ್ಬೋದು ಅಂತ ಹೇಳ್ತೀನಿ ಕೇಳಿ. ಎಲ್ಲ ಒಂದು ಸ್ಪರ್ಧಾಕಾಂಕ್ಷಿಗಳು ಒಂದು ಲೆಟ್ರನ್ನು ಹಾಕಬೇಕಾಗತ್ತೆ. ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕೈ ಬರಹದಲ್ಲಿ ಒಂದು ಲೆಟ್ರನ್ನು ಹಾಕಬೇಕಾಗತ್ತೆ. ಏನು ಲೆಟ್ರ್ ಹಾಕಬೇಕಾಗತ್ತೆ ಅಂತಂದರೆ, ಪದವಿಯನ್ನು ನೀವು ಯಾವುದೇ ಕಾರಣಕ್ಕೂ ಅಂದರೆ 8%. ಸ್ನೇಹಿತರೆ, ಒಂದು ಲೆಟ್ರ್ ವಿಳಾಸ ಏನು ಅಂತಂದರೆ, ಅಪರ ಮುಖ್ಯ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ, 6ನೇ ಮಹಡಿ, ಬಹುಮಡಿ ಕಟ್ಟಡ, ಡಾಕ್ಟರ್ BR ಅಂಬೇಡ್ಕರ್ ವಿಧಿ, ಬೆಂಗಳೂರು 560001 560001 ಈ ಒಂದು ಅಡ್ರೆಸ್ಗೆ ನೀವೇನು ಪಾತ್ರ ಅಬ್ಜೆಕ್ಷನ್ನ ಸಲ್ಲಿಸ್ರಿ ಅಂತ ಹೇಳಿದ್ದಾರೆ. 90% CET ಆಗಬೇಕು, 8% ಡಿಗ್ರಿ ಆಗಬೇಕು, 2% ಏನಪ್ಪ ಅಂತಂದ್ರೆ BEd ಅನ್ನು ಪರಿಗಣಿಸಬೇಕು. ಯಾವ ಆಧಾರದ ಮೇಲೆ ಅಂತಂದರೆ, ಈ ಹಿಂದೆ PSTR ಮತ್ತು GPT ಮಾಡಿದ್ದೀವಲ್ಲ, ಅದೇ ಆಧಾರದ ಮೇಲೆ ಪರಿಗಣಿಸಬೇಕು ಅಂತೇಳಿ ನೀವು ಲೆಟ್ರ್ ಹೆಡ್ಡಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಏನು ಪಾತ್ರ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ರಾಜ್ಯದ ಎಲ್ಲ ಒಂದು ಶಿಕ್ಷಕ ಆಕಾಂಕ್ಷಿಗಳು GPT ಇರಲಿ PSTR ಇರಲಿ ಎಲ್ಲರೂ ಏನು ಪಾತ್ರ ಇದಕ್ಕೆ ಅಬ್ಜೆಕ್ಷನ್ನ ಫೈಲ್ ಮಾಡಿ ಮತ್ತೆ ಏನು ಪಾತ್ರ ಅದು ಸರಿ ಹೋಗ್ಬೋದು ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂದರೆ ಇದಕ್ಕೊಂದು ಸ್ವಲ್ಪ ಕಿಡಿಗೇಡಿಗಳ ಕೆಲಸ ಇರುತ್ತೆ. ಈಗ ಹಂಗೆ TET ಆದೇಶದ್ದು ಕಿಡಿಗೇಡಿಗಳು ಸ್ಟಾಪ್ ಮಾಡಿದ್ರು ನೋಡ್ರಿ. ಅದೇ ರೀತಿ ಏನು ಪಾತ್ರ TET ಆದೇಶ ಆಗಿತ್ತು, 2 ದಿವಸದಲ್ಲಿ ಆದೇಶ ಬರೆದಿತ್ತದು. ಹೋಗೆಲ್ಲ ಏನು ಪಾತ್ರ ಅತಿಥಿ ಶಿಕ್ಷಕರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಏನು ಪದಾಧಿಕಾರಿಗಳು ಯಾರು ಗೊತ್ತಿಲ್ಲ ನನಗೆ, ಅದನ್ನ ಏನು ಪಾತ್ರ ಸ್ಟಾಪ್ ಮಾಡಿಸಿದ್ದಾರೆ. ಮತ್ತೂ ಸಹ ಅದನ್ನು ಏನು ಪಾತ್ರ ಆದೇಶ ಮಾಡಿಸ್ತೀವಿ. HSTRಗೆ PG ಇಲ್ಲ, TET ಇಲ್ಲ ಅಂತೇಳಿ 1 ವರ್ಷದಿಂದ ಹೇಳ್ತಾ ಇದ್ದೀನಿ. ಸೊ ಇವಾಗ ಎಲ್ಲರಿಗೂ ಒಳ್ಳೆಯದಾಗತ್ತೆ, ಎಲ್ರಿಗೂ ಏನು ಪಾತ್ರ ಅವಕಾಶ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾಕಾಶಿ ಅಕಾಡೆಮಿಯ ಟೆಲಿಗ್ರಾಮ್ ಗ್ರೂಪ್, ವಾಟ್ಸಪ್ ಗ್ರೂಪ್, ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಮಾಹಿತಿ ಸಿಗುತ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್.